ಮತ್ತೆ ಹಿಮ್ಸ್ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಮತ್ತೆ ನಮ್ಮ ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಏನೆಲ್ಲ ಎಕ್ವಿಪ್ಮೆಂಟ್ ಕೊಡ್ಬೇಕು, ಮತ್ತೆ ಬಿಲ್ಡಿಂಗ್ ಆದಷ್ಟು ಜಾಗ್ರತೆ ಅದನ್ನ ಪೂರ್ಣ ಮಾಡಿಸಿ ಅದನ್ನು ಕೂಡ ಜನರ ಉಪಯೋಗಕ್ಕೆ ಅದನ್ನ ಸುಸಜ್ಜಿತಗೊಳಿಸ್ಲಿಕ್ಕೆ ಶೀಘ್ರವಾಗಿ ಕ್ರಮವನ್ನ ತೆಗೆದುಬೇಕು. ಅದ್ರ ಜೊತೆನಲ್ಲಿ ಮೊದಲೇ ಹೇಳಿದ್ದು ನೀವು ಎಲ್ಲ ಕೇಳಿಸ್ಕೊಂಡಿದ್ದೀರಿ. ಮೊದಲನೇ ಶನಿವಾರ ಪ್ರತಿ ತಿಂಗಳಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳನ್ನ ಒಳಗೊಂಡಂತೆ ಕುಂದುಕೊರತೆಗಳನ್ನ ಕೇಳ್ತಕ್ಕಂತ ಒಂದು ಸಭೆ ಇರ್ತದೆ. ಮೂರನೇ ಶನಿವಾರ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆನಲ್ಲಿ ಅವರು ಕೂಡ ಒಂದು ಕುಂದುಕೊರತೆಗಳನ್ನ ಕೇಳ್ತಕ್ಕಂತ ಒಂದು ಸಾರ್ವಜನಿಕ ಕುಂದುಕೊರತೆಗಳನ್ನ ಕೇಳ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತೆ ತಮಗ್ ತಿಳಿದ ಹಾಗೆ ಈಗಾಗಲೇ ನಮ್ಮ ಹಾಸನ ಭೌತಿಕಾತೆ ಇದರಲ್ಲಿ ನಾವು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದ ದರ್ಖಾಸ್ತ್ ಕೋಡಿನಲ್ಲಿದ್ದಾವೆ. ಅದನ್ನ ನಮ್ಮ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದಾರೆ. ಆ ರೀತಿಯ ಒಂದು ಹೆಗ್ಗಳಿಕೆಯನ್ನ ಗಳಿಸಿರ್ತಕ್ಕಂತ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಹಿಂದೆನೂ ಸಲ್ಲಿಸ್ತೇನೆ, ಮತ್ತೊಮ್ಮೆನೂ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಆಮೇಲಿಂದ ಈ ಭೌತಿಕಾತೆಯನ್ನು ಕೂಡ ಆಂದೋಲನದಲ್ಲಿ ಕೆಲಸ ಮಾಡಿ ನಮ್ಮ ಅಧಿಕಾರಿಗಳೇ ಅವ್ರ ಮನೆಗಳಿಗೆ ಹೋಗಿ ಅವರ ರೆವಿನ್ಯೂ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಭೌತಿಕಾತೆ ಏನಾದ್ರೂ ಆಗಿದ್ದೇ ಇದ್ದಿದ್ರೆ ಅವನ್ನೆಲ್ಲವನ್ನು ಕೂಡ ಅವರಿಂದ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಪಡೆದು ಅದನ್ನ ಕೂಡ ನಾವು ಸಂಪೂರ್ಣವಾಗಿ ಸುಮಾರು ಒಂದು 20 ಲಕ್ಷ ಸರ್ವೆ ನಂಬರ್ ಒಂದು 2,78,000 ಸರ್ವೆ ನಂಬರ್ಗಳದ್ದು ಭೌತಿಕಾತೆ ಬಾಕಿ ಇದೆ ಅಂತ ಹೇಳಿ ನಮ್ಮವರು ಗುರ್ತು ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ನಿಗದಿತ ಅಂದ್ರೆ ಆದಷ್ಟು ಜಾಗೃತೆ ಆ ಭೌತಿಕಾತೆಗಳ ಒಂದು ಸಂಪೂರ್ಣ ಆಂದೋಲನ ಮಾಡಿ ಸಂಪೂರ್ಣ ಮಾಡ್ತೇವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೆಪ್ಟೆಂಬರ್ 7 ಆಗಸ್ಟ್ ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೂರ್ಯವಾರ ಮೊದಲನೇ ಸರಿ ಬಂದು ಏನ್ ಮಾಡೋದ್ರು, ಅದೇ 2ನೇ ಸರಿ ಬಂದ್ರು ಮಾಡೋದು. ಇಲ್ಲಪ್ಪ, ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ, ಉಸ್ತುವಾರಿ ಕಾರ್ಯದರ್ಶಿಗಳು AICC ವತಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ. ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ತಿರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದ್ರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕಬಾರ್ದು. ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು. ಇದನ್ನ ಹೇಳಿದ್ರು ನಾವು ಜುಲೈ ಆಗಸ್ಟ್ ಇನ್ನು 2 ತಿಂಗಳ ದೇಶದ ತಳ್ಕಳಕ್ ಮಾಡ್ಬೋದು. ಬನ್ನಿ, ರಾಜಕಾರಣಕ್ಕೋಸ್ಕರ ಯಾಕೆ ಜನಗಳಿಗೆ ಒಳ್ಳೇದಾಗಲಿ ಒಬ್ಬೊಬ್ಬರದ್ದು ವೈಯಕ್ತಿಕ ಅಭಿಪ್ರಾಯಗಳಿಗೆಲ್ಲ ನಾವು ಕಾಮೆಂಟ್ ಮಾಡಕ್ಕಾಗಲ್ಲ. ಈಗ ನಂದು ವೈಯಕ್ತಿಕ ಅಭಿಪ್ರಾಯಗಳು ರಾಜಕಾರಣದಲ್ಲಿ ಬಹಳಷ್ಟಿದ್ದಾರೆ. ಅದನ್ನ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಸೇರಿದ್ದು. ನಾನು ಅಷ್ಟೇ, ಅವ್ರ ಅಭಿಪ್ರಾಯಗಳಿಗೆ ಹೇಳಿದ್ದಾರೆ. ಅದು ಸರಿ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು. ಅದನ್ನ ಪಕ್ಷ ಮತ್ತೆ ಸರ್ಕಾರ ನೋಡ್ತೀವಿ.